ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಅರ್ಜುನನು ಕೃಷ್ಣನ ಬಳಿಯಲ್ಲಿ ತನ್ನ ದುಃಖವನ್ನು ತೋಡ್ಕೊಳ್ತಾ ಇದ್ದಾನೆ. ಹೇ ಕರುಣಾನಿಧಿ ಭಕ್ತ ರಕ್ಷಕನೇ, ನಿನ್ನ ಹೊರತು ಮತ್ತೊಬ್ಬ ರಕ್ಷಕರನ್ನು ನಾನು ಕಾಣೆನು. ನನ್ನನ್ನು ಕಾಪಾಡು, ನನಗೆ ತಿಳುವಳಿಕೆಯನ್ನು ಹೇಳು ಅಂತ ಕೃಷ್ಣನನ್ನು ಅರ್ಜುನ ಮೊರೆ ಹೋಗಿದ್ದಾನೆ. ಹೀಗೆ ಹೇಳುತ್ತಿದ್ದಂತೆಯೇ ಅರ್ಜುನನ ಭ್ರಾಂತಿಯು ಕ್ಷಣಕಾಲ ದೂರವಾಯಿತು. ಆಗ ಶ್ರೀಕೃಷ್ಣನೊಡನೆ ಇಂತಹ ಮಾತುಗಳನ್ನು ಹೇಳಿದನು. ಆಗ ಪಾರ್ಥನಿಗುಂಟಾದ ಮೋಹಭ್ರಾಂತಿಯ ಲಕ್ಷಣವನ್ನು ಜ್ಞಾನೇಶ್ವರರು ಈ ರೀತಿ ವರ್ಣಿಸಿದರು. ಕೃಷ್ಣ ಅರ್ಜುನರ ಸಂವಾದವನ್ನು ಶ್ರೋತೃಗಳಿಗೆ ವರ್ಣಿಸ್ತಾ ಇದ್ರಲ್ಲ ಜ್ಞಾನೇಶ್ವರಿ ಮಹಾರಾಜರು. ಆಗ ಅವರು ಅರ್ಜುನನಿಗೆ ಉಂಟಾದ ಭ್ರಾಂತಿ ಲಕ್ಷಣವನ್ನು ಏನಂತ ಹೇಳ್ತಾರೆ ಅಂದರೆ, ಇದು ಅರ್ಜುನನ ಮೋಹ ವಿಕಾರವಲ್ಲ, ಆದರೆ ಮೋಹವೆನ್ನುವ ಕಾಳಸರ್ಪವು ಕಚ್ಚಿ ಆ ವಿಷವು ಮಸ್ತಕದವರೆಗೂ ಏರಿತು. ಒಂದು ಹಾವು ಕಾಳಸರ್ಪ ಕಚ್ಚಿದ್ರೆ ಕಾಲಿನ ತುದಿ ಕಚ್ಚಿರೋದು ತಲೆಯವರೆಗೂ ಏರ್ಬಿಡ್ತದಲ್ಲ, ಏರಿ ಪ್ರಾಣ ಹೋಗುತ್ತಲ್ಲ. ಈ ರೀತಿಯಲ್ಲಿ ಮೋಹ ಎನ್ನುವುದು ಅರ್ಜುನನಿಗೆ ಮೋಹವೆನ್ನುವ ಸರ್ಪ ಕಚ್ಚಿದ್ರಿಂದ ಅದು ತಲೆಯವರೆಗೂ ಏರಿತು. ಕೋಮಲವಾದ ಹೃದಯ ಕಮಲದಲ್ಲಿ ವಿಷ ತರಂಗಗಳು ಮೇಲಿಂದ ಮೇಲೆ ವ್ಯಾಪಿಸಿದುದಂತಾಯಿತು. ಯಾವನ ಪೂರ್ಣ ಕೃಪಾ ಕಟಾಕ್ಷದಿಂದ ಆಲಾಹಲದಂತಹ ವಿಷವೆಲ್ಲ ಹಾರಿ ಹೋಗುವುದೋ ಅಂತಹ ಕೃಷ್ಣಗಾರುಡಿಯೇ ಅರ್ಜುನನನ್ನು ರಕ್ಷಿಸುವುದಕ್ಕಾಗಿ ಓಡಿ ಬಂದು ದಿವ್ಯ ತೇಜಸ್ಸನ್ನು ತೋರಿದನು. ಅರ್ಜುನ ಯಾವಾಗ ಈ ರೀತಿಯಲ್ಲಿ ಮೋಹಕ್ಕೆ ಒಳಗಾದನೋ ಆಗ ಕೃಷ್ಣಗಾರುಡಿ ಅಂದರೆ ಶ್ರೀಕೃಷ್ಣನೇ ಓಡಿ ಬಂದು ಅವನಿಗೆ ದಿವ್ಯ ತೇಜಸ್ಸನ್ನು ತೋರಿಸಿದ್ನಂತೆ. ಕರುಣಾನಿಧಿಯು ಭಕ್ತರಿಗೆ ಕಲ್ಪವೃಕ್ಷವೂ ಆದ ಶ್ರೀಹರಿಯೇ ಕಾಪಾಡುತ್ತಿರುವಲ್ಲಿ ಅರ್ಜುನನಿಗಾಗುವ ಭಯವೇನು? ಅರ್ಜುನನಿಗೆ ಮೋಹವೆಂಬ ಸರ್ಪವು ಕಚ್ಚಿತೆಂಬ ರೂಪವನ್ನು ಹೇಳಿದನು. ಅರ್ಜುನನೆಂಬ ಸೂರ್ಯನಿಗೆ ಮೋಹವೆಂಬ ಮೋಡವು ಆವರಿಸಿ ವಿವೇಕವೆಂಬ ತೇಜಸ್ಸನ್ನು ಮರೆಮಾಡಿತು. ಅಥವಾ ಅರ್ಜುನನೆಂಬ ಪರ್ವತದಲ್ಲಿ ಸ್ವಧರ್ಮವೆಂಬ ಗಿಡಮರಗಳನ್ನೆಲ್ಲ ಶೋಕವೆಂಬ ಅಗ್ನಿಯು ಸುಟ್ಟಿತು. ಆಗ ನೀಲಮೇಘ ಶ್ಯಾಮನೆನ್ನುವ ಮೇಘವು ಕರುಣಾರಸವೆನ್ನುವ ನೀರನ್ನು ಸುರಿಸಿ ಜ್ವಾಲೆಯನ್ನು ಪರಿಹರಿಸಿತು. ಆಗ ಅರ್ಜುನನೆಂಬ ದಗ್ಧ ಪರ್ವತವು ಶಾಂತವಾಗಿ ಅದರಿಂದ ಜ್ಞಾನವೆಂಬ ಅಂಕುಶವು ಯಾವ ರೀತಿ ಉತ್ಪನ್ನವಾಯಿತೆಂಬುದನ್ನು ಸ್ವಸ್ಥಚಿತ್ತರಾಗಿ ಕೇಳಬೇಕೆಂದು ಶ್ರೀ ನಿವೃತ್ತಿನಾಥರ ಶಿಷ್ಯನಾದ ಜ್ಞಾನೇಶ್ವರನು ಹೇಳುತ್ತಿರುವನು. ಅರ್ಜುನನಿಗೆ ಈ ರೀತಿಯಲ್ಲಿ ಎಲ್ಲ ಆಯಿತು. ಈಗ ಅರ್ಜುನನ ಮೋಹವನ್ನು ಕಳೆದು ಪರಮಾತ್ಮನಾದ ಶ್ರೀಕೃಷ್ಣನು ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೆ ಅಂತ ನೋಡೋಣ. ಈ ವಿಷಯವನ್ನೆಲ್ಲ ಯುದ್ಧರಂಗದಲ್ಲಿ ನಡೆದ ವಿಚಾರಗಳನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಈಗ ಸಂಜಯ ಮುಂದುವರೆದು ಮಾತನಾಡ್ತಾನೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ಹೇ ರಾಜ, ಅರ್ಜುನನು ಶೋಕಯುಕ್ತನಾಗಿ, ಹೇ ಕೃಷ್ಣ, ನನ್ನ ಮಾತನ್ನು ಮತ್ತೊಂದು ಸಾರಿ ಕೇಳು. ನೀನು ಏನನ್ನೂ ಹೇಳಿದರೂ ನನ್ನ ಸಂಶಯವು ನಿವಾರಣೆಯಾಗಲಾರದು. ಯಾಕೆಂದರೆ ನೀನು ನಿಶ್ಚಯವಾಗಿಯೂ ಇಂತಹ ಯುದ್ಧವನ್ನು ಮಾಡಲಾರೆನು, ನಾನು ನಿಶ್ಚಯವಾಗಿಯೂ ಇಂತಹ ಯುದ್ಧವನ್ನು ಮಾಡಲಾರೆನು ಎಂದು ಹೇಳಿ ಅರ್ಜುನನು ಮಾತನಾಡದೆ ಸುಮ್ಮನಾದನು. ಇಂತಹ ವಿಚಿತ್ರ ಸ್ಥಿತಿಯನ್ನು ನೋಡಿದ ಶ್ರೀಕೃಷ್ಣನು ಆಶ್ಚರ್ಯಚಕಿತನಾದನು. ಅರ್ಜುನ ನನ್ನಿಂದ ಯಾವುದೇ ಕಾರಣಕ್ಕೂ ಯುದ್ಧ ಸಾಧ್ಯವಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಕೂತ್ಬಿಡ್ತಾನೆ. ಆಗ ಕೃಷ್ಣನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿದೆ, ತಲೆ ಕೆಟ್ಟೋಯ್ತದೆ. ಆ ಲೆವೆಲ್ಗೆ ಆಶ್ಚರ್ಯಚಕಿತನಾಗ್ಬಿಡ್ತಾನೆ ಕೃಷ್ಣ. ಆಗ ಶ್ರೀಕೃಷ್ಣನು, ಈ ಹುಚ್ಚನಾದ ಅರ್ಜುನನು ಕೆಲಸಕ್ಕೆ ಬಾರದ ಜಂಜಾಟದಲ್ಲಿ ಸಿಕ್ಕಿಕೊಂಡಿರುವನು. ಈ ಸಮಯದಲ್ಲಿ ಯಾವ ಉಪಾಯವನ್ನು ಮಾಡಿದರೆ ಅರ್ಜುನನ ದೀನತೆಯು ಹೋಗಿ ಧೈರ್ಯ ಬರುವುದು ಎಂಬುದನ್ನು ನಿಶ್ಚಯಿಸಿಕೊಂಡನು. ಇದು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುವಂಥದ್ದು. ಒಬ್ಬ ಈ ಥರ ಸಂಸಾರದಲ್ಲಿ ಸಂಪೂರ್ಣವಾಗಿ ಅರ್ಜುನನ ಸ್ಥಿತಿಯಲ್ಲಿ ಮುಳುಗಿದಂಥ ಒಬ್ಬ ವ್ಯಕ್ತಿಗೆ ಏನು ಹೇಳಿದ್ರೂ ಆಗೋದಿಲ್ಲ. ಆಗ ಅವನಿಗೆ ಯಾವ ರೀತಿಯಲ್ಲಿ ಬುದ್ಧಿ ಹೇಳಬೇಕು ಅಂತ ಉಪಾಯವನ್ನು ಹುಡುಕಿ ಯೋಚನೆ ಮಾಡ್ತಾನೆ. ಮಾಂತ್ರಿಕನು ಪಿಶಾಚಿ ಬಾಧೆಯನ್ನು ಪರಿಹರಿಸುವಂತೆ, ಉಲ್ಬಣಾವಸ್ಥೆಯಲ್ಲಿರುವ ರೋಗಿಯನ್ನು ನೋಡಿದ ವೈದ್ಯನು ಪರಿಹರಿಸುವ ಮಾರ್ಗವನ್ನು ಯೋಚಿಸುವಂತೆ, ಚೆನ್ನಾಗಿ ತಿಳ್ಕೋಬೇಕು, ಮಂತ್ರವಾದಿ ಪಿಶಾಚ ಬಾಧೆಯನ್ನು ಪರಿಹರಿಸುವಂತೆ, ಯಾಕಂದರೆ ಅವನ ವಿದ್ಯೆಯನ್ನು ಕರಗತ ಮಾಡ್ಕೊಂಡಿರ್ತಾನೆ. ರೋಗದಿಂದ ಸಾಯುವವನನ್ನು ಕೂಡ ಡಾಕ್ಟ್ರು ಒಳ್ಳೆ ನುರಿತ ವೈದ್ಯರು ಅದಕ್ಕೆ ಔಷಧಿ ಏನು ಅಂತ ಯೋಚನೆ ಮಾಡುವಂತೆ, ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥದ ಮೇಲೆ ಕುಳಿತಿದ್ದಂತೆಯೇ ಭಕ್ತವತ್ಸಲನಾದ ಶ್ರೀಹರಿಯು ಯೋಚಿಸಿದನು.
ಅರ್ಜುನ ಈ ರೀತಿ ಮೋಹಕ್ಕೆ ಒಳಗಾಗಿ ಭ್ರಾಂತಿಗೊಂಡಿದ್ದಾನೆ. ಈಗ ಈ ಯುದ್ಧ ನಡಿಬೇಕು, ಧರ್ಮ ಸ್ಥಾಪನೆ ಆಗಬೇಕು, ಅಧರ್ಮದ ನಿವಾರಣೆ ಆಗಬೇಕು, ಏನು ಮಾಡೋದು ಅಂತ ಅಲ್ಲಿ ರಥದ ಮೇಲೆ ತೀರ್ಮಾನ ಮಾಡಿಬಿಟ್ಟ. ಅರ್ಜುನನ ಭ್ರಾಂತಿಗೆ ಮೂಲ ಜ್ಞಾನವೇ ಕಾರಣವೆಂದು ನಿಶ್ಚಯಿಸಿ ಕೋಪಾವೇಶವುಳ್ಳವನಂತೆ ನುಡಿಯಲಾರಂಭಿಸಿದನು. ಅರ್ಜುನನ ಭ್ರಾಂತಿಗೆ ಮೂಲ ಅಜ್ಞಾನವೇ ಕಾರಣ, ಮೂಲವಾದ ಅಜ್ಞಾನವೇ ಕಾರಣ ಇವನಿಗೆ, ಅದರಿಂದ ಇವನು ಈ ರೀತಿ ಇದ್ದಾನೆ ಅಂತ ಹೇಳ್ಬಿಟ್ಟು ಭಗವಂತ ಏನು ಮಾಡ್ತಾನೆ, ಕೋಪಿಷ್ಟನಲ್ಲ ಅವನು, ಆದರೆ ಕೋಪ ಇರುವಂತೆ ನಟನೆ ಮಾಡಿ ಅರ್ಜುನನ ಮೇಲೆ ಮಾತಾಡೋದಕ್ಕೆ ಶುರು ಮಾಡ್ದ. ಭಗವಂತನಲ್ಲಿ ಕೋಪವಿರುವುದೇ? ಮಕ್ಕಳ ಮೇಲೆ ರೇಗಿದ ಮಾತ್ರಕ್ಕೆ ತಾಯಿಯ ಹೃದಯದಲ್ಲಿ ಕೋಪವಿರುವುದೇ? ಔಷಧಿಯು ಕಹಿಯಾದರೂ ಪರಿಣಾಮದಲ್ಲಿ ಅಮೃತ ಫಲವನ್ನು ಕೊಡುವಂತೆ ಭಗವಂತನ ಬಾಯಿಯಿಂದ ಬರುವ ಮಾತುಗಳು ಕಠೋರವಾಗಿದ್ದರೂ ಕಡೆಯಲ್ಲಿ ಹಿತಕರವಾಗಿರುವುದು. ಈ ರೀತಿ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಲು ಆರಂಭಿಸಿದನೆಂದು ಧೃತರಾಷ್ಟ್ರನಿಗೆ ಸಂಜಯನು ಹೇಳಿದನು. ಈ ರೀತಿಯಲ್ಲಿ ಭಗವಂತನಿಗೆ ಅರ್ಜುನನ ಮೇಲೆ ಕೋಪ ಇಲ್ಲ, ಕೋಪ ಇರುವಂತೆ ನಟನೆಯನ್ನು ಮಾಡಿ ಈಗ ಅವನು ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಕೃಷ್ಣನ ಉಪದೇಶವನ್ನು ನಾವು ಕೇಳೋಣ. ಈಗ ಕೃಷ್ಣ ಹೇಳ್ತಾನೆ, ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ನೀನು ಈ ದಿನ ಸೈನ್ಯ ಮಧ್ಯದಲ್ಲಿ ಮೋಹಗ್ರಸ್ತನಾದದ್ದನ್ನು ನೋಡಿ ನನಗೆ ನಿಜವಾಗಿಯೂ ಆಶ್ಚರ್ಯವನ್ನು ಉಂಟು ಮಾಡಿದೆ. ನೀನು ಜ್ಞಾನದ ಮಾತುಗಳನ್ನಾಡುತ್ತಿರುವೆಯಾದರೂ ಅಜ್ಞಾನವನ್ನು ಬಿಡದಂತೆ ಅಪ್ಪಿಕೊಂಡಿರುವೆ. ನೀನು ಹೇಳೋ ಮಾತುಗಳಲ್ಲಿ ಸತ್ಯ ಇದೆ ಅರ್ಜುನ. ಯಾಕಂದರೆ ಧರ್ಮ ಹಾಳಾಗುತ್ತೆ, ಕುಲಸ್ತ್ರೀಯರು ಕೆಟ್ಟೋಗ್ತಾರೆ, ಪಿತೃಗಳಿಗೆ ತರ್ಪಣ ಕೊಡೋದಕ್ಕಾಗೋದಿಲ್ಲ, ಎಲ್ಲ ಬೆಂಗಾಡಾಗಿ ಹೋಗುತ್ತೆ, ಬಂಧು ಬಳಗ ಕಳ್ಕೊಂಡು ನಾವು ಒಬ್ಬರೇ ಏನು ತಾನೇ ಸುಖ ಪಡೋಕ್ಕಾಗುತ್ತೆ, ಎಲ್ಲ ಹೇಳ್ತೀಯ ನೀನು. ಅದೆಲ್ಲನೂ ಒಪ್ಪಿಕೊಳ್ಬೇಕಾದ ಮಾತೆ, ನೀನು ಜ್ಞಾನಿಯೇ ಸರಿ. ಆದರೆ ಅದರ ಜೊತೆಯಲ್ಲಿ ಅಜ್ಞಾನವನ್ನು ಕೂಡ ತಬ್ಬಿಡ್ಕೊಂಡಿದೆಯಾ ಬಿಗಿಯಾಗಿ. ಜ್ಞಾನಿ ಅಂತೆ ಮಾತಾಡ್ತೀಯ, ಆದರೆ ಅಜ್ಞಾನವನ್ನು ಬಿಡದಂತೆ ಅಪ್ಪಿಕೊಂಡಿರುವೆ. ನಿನಗೆ ಬುದ್ಧಿವಾದವನ್ನು ಹೇಳತೊಡಗಿದರೆ ಜ್ಞಾನಿಗಳಂತೆ ನನ್ನೊಡನೆ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಲು ಉಪಕ್ರಮಿಸುವೆ. ಕೃಷ್ಣನಿಗೆ ಬುದ್ಧಿವಾದವನ್ನು ಹೇಳ್ತಿದ್ನಲ್ಲ ಇಷ್ಟೊತ್ತು ಗಂಟ ಅರ್ಜುನ. ಜನ್ಮಾಂಧನು ದಾರಿಗಾಣದೆ ಮನ ಬಂದಂತೆಲ್ಲ ನಡೆಯುವಂತೆ, ಹುಟ್ಟಿದಾಗಲೇ ಅಂಧರಾಗಿ ಹುಟ್ಟಿದಂಥವರು ಮನ ಬಂದಂತೆ ನಡೆಯುವಂತೆ ನಿನ್ನ ಬುದ್ಧಿಯೂ ಸಹ ಮೋಹಭ್ರಾಂತಿಯಿಂದ ಹುಚ್ಚಾಗಿ ಸುತ್ತುತ್ತಿರುವುದು. ಈಗ ನಿನ್ನ ಬುದ್ಧಿಗೆ ಏನಾಗಿದೆ? ಮೋಹ ಆವರಿಸ್ಕೊಂಡು ಅದು ಭ್ರಾಂತಿಯಿಂದ ಹುಚ್ಚುಚ್ಚಾಗಿ ಸುತ್ತುತ್ತಾ ಇದೆ. ನಿನ್ನ ಇಂತಹ ಅಜ್ಞಾನವನ್ನು ಸುಡು. ನಿನ್ನ ಸ್ವರೂಪವನ್ನೇ ನೀನು ತಿಳಿಯದಿರುವಲ್ಲಿ ಕೌರವರಿಗಾಗಿ ಶೋಕಿಸುತ್ತಿರುವುದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಅರ್ಜುನ, ಮೊದಲು ನೀನ್ಯಾರು ಅನ್ನೋದೇ ಗೊತ್ತಿಲ್ಲ ಇನ್ನೂ ನಿನಗೆ. ಈಗ ನೀನು ಕೌರವರನ್ನೆಲ್ಲ ಕುರಿತು ಯೋಚನೆ ಮಾಡ್ತಾ ಇದೆಯಾ, ದುಃಖ ಪಡ್ತಾ ಇದೆಯಾ? ಹೇ ಅರ್ಜುನ, ನನಗೆ ಒಂದು ಮಾತನ್ನು ಹೇಳು. ಈ ಜಗತ್ತು, ಈ ಸಂಬಂಧಿಗಳು ಸತ್ಯವಾಗಿರುವರೇನು? ಕೃಷ್ಣನ ಮೊದಲನೇ ಪ್ರಶ್ನೆ ಇದು. ಈ ಜಗತ್ತು ಸತ್ಯವ, ಈ ಸಂಬಂಧಗಳು ಸತ್ಯವ? ಅದನ್ನ ಬಗ್ಗೆ ಹೇಳು ನೀನು. ಮೊದಲನೇದಾಗಿ ನೀನು ಯಾರು ಅಂತ ಗೊತ್ತಿಲ್ಲ ನಿನಗೆ. ಎರಡನೇದಾಗಿ ಈ ಜಗತ್ತು ಮತ್ತು ಈ ಸಂಬಂಧಿಗಳು ಇವರು ಸತ್ಯವಾಗಿರುವರೇ? ಈ ಎರಡು ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ ನಿನಗೆ. 3 ಪ್ರಶ್ನೆ ಆಯಿತು. ಈ ಜಗದ್ರಕ್ಷಕನೊಬ್ಬನಿರುವಲ್ಲಿ ನಿನಗೆ ಇದರ ಚಿಂತೆ ಯಾತಕ್ಕೆ? ಕೃಷ್ಣ ಕೇಳ್ತಾ ಇದ್ದಾನೆ. ಜಗತ್ತು ನೀನು ಇಲ್ದಿದ್ರೂ ನಡೀತಿತ್ತು, ನೀನು ಇದ್ದಾಗಲೂ ನಡೀತಾ ಇದೆ, ನೀನು ಹೋದ್ಮೇಲೂ ನಡೀತದೆ. ಯಾಕಂದರೆ ಇದನ್ನು ನಿಯಾಮಕನೊಬ್ಬರು ಇದ್ದಾನೆ, ಅವ್ನು ನಡ್ಸ್ಕೊಂಡು ಹೋಗ್ತಾನೆ ಜಗತ್ತನ್ನು. ನಿನಗೆ ಇದ್ರ ಚಿಂತೆ ಯಾತಕ್ಕೆ ನಿನಗೆ? ಸರ್ವ ಸಮರ್ಥ ಪ್ರಭುವಿನಿಂದಲೇ ಸಮಸ್ತ ಭೂತಗಳು ಉತ್ಪತ್ತಿಯಾಗುತ್ತಿವೆ. ಸಮಸ್ತ ಭೂತಗಳು ಯಾರಿಂದ ಉತ್ಪತ್ತಿಯಾಗುತ್ತಿದೆ? ಸರ್ವ ಸಮರ್ಥ ಪ್ರಭುವಿನಿಂದಲೇ. ಅವನನ್ನೇ ಇಲ್ಲಿ ಪರಬ್ರಹ್ಮ ಅಂತ ಕರೆಯೋದು. ಅವನಿಂದಲೇ ಸರ್ವ ಸಮಸ್ತ ಭೂತಗಳು ಉತ್ಪತ್ತಿಯಾಗುತ್ತಿವೆ ಎಂದು ಜನರು ಹೇಳಿಕೊಳ್ಳುವುದೆಲ್ಲ ಸುಳ್ಳೇನು? ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ಸುಳ್ಳ ಅಂತ ಅರ್ಜುನನ ಪ್ರಶ್ನೆ ಮಾಡ್ತಾ ಇದ್ದಾನೆ ಕೃಷ್ಣ. ಅಥವಾ ಈ ಜಗತ್ತೆಲ್ಲ ನಿನ್ನಿಂದಲೇ ಸೃಷ್ಟಿಯಾಗಿ ನಿನ್ನಿಂದಲೇ ನಾಶವಾಗುವುದೆಂದು ತಿಳಿದಿರುವೆಯಾ? ಏ ಅರ್ಜುನ, ಜಗತ್ತನ್ನೆಲ್ಲ ನೀನೇನಾದರೂ ಸೃಷ್ಟಿ ಮಾಡ್ತಾ ಇದೆಯಾ ಅಥವಾ ನೀನೇನಾದರೂ ನಾಶ ಮಾಡ್ತಾ ಇದೆಯಾ? ಸೃಷ್ಟಿ ಮತ್ತು ನಾಶ ಎರಡನ್ನೂ ಮಾಡಲಿಕ್ಕೆ ನೀನು ಸಮರ್ಥನೆ ನೀನು ಅಂತ ಅರ್ಜುನನ ಪ್ರಶ್ನೆ ಮಾಡ್ತಾನೆ. ನೀನು ಕೊಲ್ಲದಿದ್ದರೆ ಇವರು ಸಾಯುವುದಿಲ್ಲವೇ? ಈಗ ಯಾರ್ಯಾರು ಬಂಧು ಬಳಗ ಎಲ್ಲ ಹೇಳ್ದಲ್ಲಪ್ಪ, ಭೀಷ್ಮ ದ್ರೋಣಾದಿಗಳು, ಈ ಥರ ಸೈನಿಕರು, ನೀನು ಕೊಲ್ಲದಿದ್ರೆ ಅವ್ರೇನು ಸಾಯೋದಿಲ್ವೇ? ಜಗತ್ತಿನ ಜೀವರಿಗೆಲ್ಲ ನೀನು ಮಾರಕನಾಗಿರುವೆಯಾ? 84 ಲಕ್ಷ ಜೀವರಾಶಿಗಳಿದೆಯಲ್ಲ, ಎಲ್ಲನೂ ಕೊಲ್ಲಬಲ್ಲೆಯ ನೀನು? ಅಂಥ ಮಹಾವೀರನೇ ನೀನು? ಏನು ನಿನ್ನ ಎದುರಿಗೆ ಬಂದವರು ಒಂದು 10 ಜನ ಕೊಲ್ಲಬೋದು. 84 ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದು ಜೀವರಾಶಿಯಲ್ಲೂ ಅಸಂಖ್ಯಾತ ಜೀವಿಗಳಿರ್ತವೆ.
ಅಂಥದ್ರಲ್ಲಿ 84 ಲಕ್ಷ ಜೀವರಾಶಿಗಳಿದೆ. ಎಷ್ಟೆಲ್ಲ ಜೀವರಾಶಿಗಳಿದೆ, ಅವೆಲ್ಲನೂ ಕೊಲ್ಲಲಿಕ್ಕೆ ನಿನ್ನಿಂದ ಸಾಧ್ಯವಾ ಅಂತ ಅರ್ಜುನನಿಗೆ ಕೃಷ್ಣ ಪ್ರಶ್ನೆಯನ್ನು ಮಾಡ್ತಾನೆ. ನಿನ್ನ ಮನಸ್ಸಿನಿಂದ ಹುಟ್ಟಿರುವ ಭ್ರಾಂತಿಯನ್ನು ಹೊರಗೆ ಹಾಕು. ಜನನ ಮರಣಗಳು ಸ್ವಭಾವ ಸಿದ್ಧವಾದುದರಿಂದ ನೀನು ಇದಕ್ಕಾಗಿ ಶೋಕಿಸುವುದಕ್ಕೆ ಕಾರಣವೇ ಇಲ್ಲ. ನೀನು ಮೂರ್ಖತೆಯಿಂದ ಯುಕ್ತವನ್ನು ಯೋಚಿಸದೆ ವ್ಯರ್ಥವಾಗಿ ಚಿಂತಿಸುವೆ. ನಿಜವಾದ ವಿವೇಕಿಗಳು ಜನಿಸುವುದನ್ನು ಮರಣ ಹೊಂದುವುದನ್ನು ನೋಡುತ್ತಿದ್ದರೂ ಈ ಎರಡೂ ಜಗತ್ತಿನಲ್ಲಿ ಸ್ವಭಾವ ಸಿದ್ಧವೆಂದು ತಿಳಿಯುವರು. ವಿವೇಕ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ, ಹುಟ್ಟು ಸಾವುಗಳು ಅನಿವಾರ್ಯ ಈ ಜಗತ್ತಿನಲ್ಲಿ ನಡೀತಾ ಇರ್ತವೆ, ಸ್ವಭಾವ ಸಿದ್ಧ, ಅವು ಸ್ವಭಾವ. ಅದು ಹುಟ್ಟು ಸಾವುಗಳು ಜಗತ್ತಿನ ಸ್ವಭಾವ ಸಿದ್ಧ ಅಂತ ತಿಳ್ಕೊಂಡಿದ್ದಾರೆ. ನೀನೇನು ಮಾಡ್ತಾ ಇದೀಯ? ದುಃಖಿಸ್ತಾ ಇದೀಯ. ಸತ್ತೋಗ್ತಾರೆ, ಬಂಧು ಬಳಗ ಸಾಯಿಸ್ಬೇಕಾಗುತ್ತೆ, ಪಾಪಕ್ಕೊಳಗಾಗಬೇಕಾಗುತ್ತೆ ಅಂತೇಳಿ ಕೃಷ್ಣ ಮಾತನ್ನು ಮುಂದುವರಿಸ್ತಾನೆ. ಮುಂದಿನ ವಿಚಾರ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.